ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದ ನಾಯಕರ ಬಡಾವಣೆಯಲ್ಲಿರುವ ಕಲ್ಯಾಣಿಕೊಳದ ಪಕ್ಕ ಹಾಗೂ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಸಮೀಪ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 3-4 ವರ್ಷಗಳಿಂದ ಸ್ಥಗಿತಗೊಂಡಿದ್ದು, ಸಾರ್ವಜನಿಕರು ಶುದ್ಧ ಕುಡಿಯುವ ನೀರಿಗಾಗಿ ಪರದಾಟ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದ ನಾಯಕರ ಬಡಾವಣೆಯಲ್ಲಿರುವ ಕಲ್ಯಾಣಿಕೊಳದ ಪಕ್ಕ ಹಾಗೂ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಸಮೀಪ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 3-4 ವರ್ಷಗಳಿಂದ ಸ್ಥಗಿತಗೊಂಡಿದ್ದು, ಸಾರ್ವಜನಿಕರು ಶುದ್ಧ ಕುಡಿಯುವ ನೀರಿಗಾಗಿ ಪರದಾಟ. ಸರ್ ನಮಸ್ಕಾರ, ನಾನು ಚಂದ್ರು ಅಂತ. ನಾನು ಈ ಗ್ರಾಮದಲ್ಲಿ ನನಗೆ ಶುದ್ಧ ನೀರು ಕುಡಿಯೋ ನೀರು ಘಟಕಕ್ಕೆ 4-5 ವರ್ಷದಿಂದನೂ ಕುಡಿಯೋಕ್ಕೆ ನೀರಿನ ಸಮಸ್ಯೆ ತುಂಬ ಕೊರತೆ ಆಗಿದೆ. ಅಲ್ಲಿ ಗಿಡಗಳಾಗಲಿ ಇದಾಗಲಿ ಎಲ್ಲ ಬೆಳೆಕೊಂಡು ನೀರು ಕುಡಿಯೋಕ್ಕೆ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ತಿಳಿಸಿದ್ದೀವಿ, ಯಾರು ಕೂಡ ಬಂದು ಅದನ್ನ ಇಷ್ಟ ಇಲ್ಲ. ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟವರು ಇದನ್ನ ಕೂಡಲೇ ಇದನ್ನ ಸರಿ ಮಾಡಿಸ್ಕೊಡ್ಬೇಕು ಸರ್. ಎಷ್ಟು ವರ್ಷದಿಂದ ಸಮಸ್ಯೆ ಆಗಿದೆ? 3-4 ವರ್ಷದಿಂದ ಹಿಂಗೆ ಆಗಿದೆ ಸರ್. ಅದು ಮತ್ತೆ ನಾವು PDO ಹೇಳಿದ್ರು, ಗ್ರಾಮ ಪಂಚಾಯತಿಲಿ ಅವರು ನಮ್ಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಅಂತ ಅವ್ರು ಕೂಡ ಹೇಳ್ತಾ ಇದ್ದಾರೆ PDO. ನಮ್ಗೆ ಇಲ್ಲಿ ಗ್ರಾಮದಲ್ಲಿ ಕುಡಿಯೋಕೆ ಒಂದೇ ಒಂದು ಇದೆ ಸರ್, ಅದು ಚಾಲ್ತಿಲಿಲ್ಲ. ಕಳೆದ 3-4 ಇದೆ ಶುದ್ಧ ಘಟಕ, ಅದು ಯಾವ್ದು ಚಾಲ್ತಿಲಿಲ್ಲ. ನಾವು ಸಂಬಂಧಪಟ್ಟವ್ರಿಗೆಲ್ಲ ತಿಳಿಸಿದ್ದೀವಿ, ಇದನ್ನ ಯಾರು ಇದಕ್ಕೆ ಬಗ್ಗೆ ಯಾರು ಗಮನ ಹರಿಸ್ತಾರ ಸರ್. ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಮೇಲಧಿಕಾರಿಗಳು ಫೋನ್ ಮಾಡಿದೀವಿ ಸರ್, ಯಾರು ರೆಸ್ಪಾನ್ಸ್ ಮಾಡಲ್ಲ. ಕೊಡ್ತೀವಿ, ಮಾಡಿಸ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ತಿರ್ಗಾ ಅದ್ರ ಬಗ್ಗೆ ಯಾರು. ಈಗ ನೀವೇನು ಮನವಿ ಮಾಡ್ತೀರಾ? ನಮ್ಗೆ ಇದು ಶುದ್ಧ ನೀರು ಕುಡಿಯೋ ಘಟಕ, ಇದರಿಂದ ನಮ್ಗೆ ಆರೋಗ್ಯ ಹಾಳಾಗ್ತಾ ಇದೆ. ನೀರು ಕುಡಿಯೋಕೆ ಶುದ್ಧ ನೀರು ಸಿಗ್ತೆ, ಆದಷ್ಟು ಬೇಗ ನಮ್ಗೆ ವ್ಯವಸ್ಥೆ ಮಾಡಿ ನಮ್ಗೆ ಮಾಡ್ಕೊಡ್ಬೇಕು ಅಂತ ಅನಿಸ್ತಾ ಇದೆ ಸರ್. ಕಾನೂನು ಕ್ರಮವಾಗಿ ಏನು ಹೋರಾಡಬೇಕು ನಾವು ಹೋರಾಟ ಮಾಡ್ತೀವಿ ಸರ್ ಇದಕ್ಕೆ. ಸರ್ ಇದನ್ನ ಬೇಗ ಇದನ್ನ ಕೂಡಲೇ ಬಗೆಹರಿಸಲಿಲ್ಲ ಅಂತಂದ್ರೆ ಪಂಚಾಯತಿ ಮುಂದೆ ಮತ್ತೆ DC ಆಫೀಸ್ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತೆ ಸರ್. ನಮ್ಗೆ ಆದಷ್ಟು ಬೇಗ ಇದನ್ನ ಬಗೆಹರಿಸ್ಕೊಡ್ಬೇಕು ಸರ್.